ನಾವೆಲ್ಲ ಸಂತೋಷವಾಗಿರಲಿ ಅಂತಲೇ ಅಪೇಕ್ಷೆ ಭಗವಂತಂದು. ಅದಕ್ಕೆ ಈ ಸೃಷ್ಟಿಯೆಲ್ಲ ಮಾಡಿದ್ದಾನೆ. ನನ್ನ ಭಕ್ತರಿಗೋಸ್ಕರ ಅವತಾರ ಮಾಡಿ, ನನ್ನ ಭಕ್ತರಿಗೋಸ್ಕರ ಕಾಣಿಸ್ಕೋತೀನಿ. ನಿಜವಾಗ್ಲೂ ಆನಂದ ಕೊಡೋನು ಅಂದರೆ ಭಗವಂತ ಒಬ್ಬನೇ ರಕ್ಷಣೆ ಮಾಡೋದು ಅವನೊಬ್ಬನೇ. ನನಗೋಸ್ಕರ ಎಲ್ಲ ಶಾಸ್ತ್ರ ಅಧ್ಯಯನ ಮಾಡಬೇಕು ಅಂತಲೂ ಹೇಳಿಲ್ಲ. ಹನುಮಂತನ ಸ್ಮರಣೆ ಮಾಡಿದರೆ ಬುದ್ಧಿ, ಬಲ, ಯಶಸ್ಸು, ಕೀರ್ತಿ, ಮಾತಾಡುವಂಥ ಶಕ್ತಿ, ಆರೋಗ್ಯ ಎಲ್ಲ ಪ್ರಾಪ್ತಿ ಆಗುತ್ತಂತೆ. ನಮ್ಮ ಮಕ್ಳಿಗೆ ಬೇಡವಾ ಅದು? ಆತ್ಮನಿವೇದನ ಬಲಿಚಕ್ರವರ್ತಿ. ಇನ್ನೇನಿಲ್ಲಪ್ಪ, ನನ್ನ ತಲೆ ಮೇಲೆ ನೀನು ಕಾಲಿಟ್ಬಿಡು ಸ್ವಾಮಿ, ನಿನ್ನದೇ ಶರೀರ, ನನ್ನ ತಲೆ ಮೇಲೆ ನೀನು ಕಾಲಿಟ್ಬಿಡು. ಅದಕ್ಕೆ ನಮ್ಮಲ್ಲಿ ಈಗಲೂ ಕೂಡ ಬಲಿದಾನ ಬಲಿದಾನ. ಯಾರು ಶರೀರನ ಬಿಟ್ಟುಬಿಟ್ರೆ ಬಲಿದಾನ ಆದರು ಅಂತ ಹೇಳ್ತೀವಿ. ಆ ಬಲಿ ಹೆಸರು ಇವತ್ತಿಗೂ ರಿಲೆವೆಂಟ್ ಇದೆ. ಅದು ಹಾಗೆ ಸುಮ್ಮನೆ ಒಂದೊಂದು ಸಣ್ಣ ಉದಾಹರಣೆ ಕೊಡ್ತಾರೆ. ಒಟ್ಟಿನಲ್ಲಿ ನಮಗೇನು ಬೇಕಾದ್ದು ಅಂತಂದರೆ ನಾವೆಲ್ಲ ಭಗವಂತನ ಜೊತೆಗೆ ಸ್ನೇಹ ಬೆಳೆಸ್ಬಿಡ್ಬೇಕು. ಅಹೋರಾತ್ರ ಅವನ ಜೊತೆ ಚಿಂತನೆ ಮಾಡ್ತಿರಬೇಕು. ನಮ್ಮಲ್ಲಿ ಹೇಳ್ತಾರೆ ದಾಸರು, ಸುಲಭನೋ ಹರಿ ತಲ್ಲವರ ಅರೆಗಳಿಗೆ ಬಿಟ್ಟಗಲನೋ, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಭಗವಂತ ತುಂಬ ಸುಲಭ, ಅವನು ಒಲಿಸೋಕ್ಕೆ ಗೊತ್ತಿಲ್ಲ ನಮಗೆ. ನಾವು ಶಾಲೆಗೆ ಸೇರೋದು, ವಿದ್ಯಾಭ್ಯಾಸ ಮಾಡೋದು, ಮದುವೆ ಮಾಡ್ಕೊಳ್ಳೋದು, ಕೆಲಸಕ್ಕೆ ಹೋಗೋದು, ಸಂಪಾದನೆ ಮಾಡೋದು, ಸೈಟ್ ತಗೊಳ್ಳೋದು, ಮನೆ ಕಟ್ಕೊಳ್ಳೋದು, ಕಾರ್ ತಗೊಳ್ಳೋದು, ಒಡವೆ ತಗೊಳ್ಳೋದು, ಹಣ ಇಟ್ಕೊಳ್ಳೋದು, ಇದೆಲ್ಲ ಬೇಡ ಅಂತ ಹೇಳಿಲ್ಲ ಭಗವಂತ. ನಮಗಾಗಿ ಭಗವಂತ ಎಲ್ಲ ಮಾಡಿದ್ದಾನೆ. ಇದೆಲ್ಲ ತಗೊಳ್ಳಿ. ಆದರೆ ಇದೆಲ್ಲ ಇಟ್ಕೊಂಡು ಭಗವಂತನೇ ಮರೆತು ಬಿಡ್ತೀವಲ್ಲ, ಅದು ಅವನಿಗಿಷ್ಟ ಇಲ್ಲ. ಅರ್ಥವಾಗ್ತಾ ಇದೆಯಾ? ನಾವೆಲ್ಲ ಸಂತೋಷವಾಗಿರಲಿ ಅಂತಲೇ ಅಪೇಕ್ಷೆ ಭಗವಂತಂದು. ಅದಕ್ಕೆ ಈ ಸೃಷ್ಟಿಯೆಲ್ಲ ಮಾಡಿದ್ದಾನೆ. ದಕ್ಷ ಪ್ರಜಾಪತಿಗೆ ನಾರಾಯಣ ಹೇಳ್ತಾನೆ, ದಕ್ಷ ಪ್ರಜಾಪತಿ ಎಲ್ಲ ವ್ಯವಸ್ಥೆ ಮಾಡಿ ಚೆನ್ನಾಗಿರಲಿ ಅಂತ ಮನುಷ್ಯ ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ಅದನ್ನೇ ತಿಂದು ಶಿವದ್ರೋಹಿಯಾಗಿ ನಡೀತಿದೆಯಲ್ಲ ನೀನು, ತಪ್ಪಲ್ವಾ ಅದು? ಇದನ್ನು ಭಗವಂತ ಹೇಳ್ತಾನೆ. ಮದ್ಭಕ್ತಾನಾಂ ಹಿತಾಯೈವ ಪ್ರಾದುರ್ಭಾವ ಕೃತೋಮಯ. ನನಗೆ ಬೇಕಾದಂಥ ಯಾವ ಕರ್ತವ್ಯನೂ ಇಲ್ಲ, ನಾನು ಪಡಿಬೇಕಾದ್ದೇನೂ ಇಲ್ಲ, ನನಗೇನು ಯಾರೂ ಹೊಗಳಬೇಕಾದ್ದಿಲ್ಲ, ನನಗೆ ಯಾವ ಸ್ಟೇಟಸ್ಸು ಬೇಕಾದ್ದಿಲ್ಲ, ಯಾರೂ ನಂಗೆ ವಸ್ತ್ರ ಕೊಡಬೇಕಾದ್ದಿಲ್ಲ, ಆಹಾರ ಕೊಡಬೇಕಾದ್ದಿಲ್ಲ, ಅಲ್ವೇ, ಗೌರವ ಕೊಡಬೇಕಾದ್ದಿಲ್ಲ. ಯಾಕೆ? ಎಲ್ಲ ಸೃಷ್ಟಿ ನಂದೇ. ಆದರೆ ಯಾಕೆ ನಾನು ಅವತಾರ ಮಾಡ್ತೀನಿ, ಯಾಕೆ ಕಾಣಿಸ್ಕೋತೀನಿ? ಇಷ್ಟು ನೋಡಿ, ಆ ಸಂತರನ್ನು ಕೇಳಿದ್ರೆ ಗೊತ್ತಾಗತ್ತೆ ವಿಠಲ ಯಾಕೆ ಬಂದ ಅಂತ ಅವ್ರು ಹೇಳ್ತಾರೆ. ಮದ್ಭಕ್ತಾನಾಂ ಹಿತಾಯೈವ, ನನ್ನ ಭಕ್ತರಿಗೋಸ್ಕರ ಅವತಾರ ಮಾಡ್ತೀನಿ, ನನ್ನ ಭಕ್ತರಿಗೋಸ್ಕರ ಕಾಣಿಸ್ಕೋತೀನಿ. ಮದ್ಭಕ್ತಾನಾಂ ಹಿತಾಯೈವ ಪ್ರಾದುರ್ಭಾವ ಕೃತೋಮಯ. ಧರ್ಮರಾಯನಲ್ಲಿ ಕೃಷ್ಣ ಈ ಮಾತು ಹೇಳ್ತಾರೆ. ನನ್ನದೇ ಆದಂಥ ಯಾವ ಸ್ವಂತ ಅಪೇಕ್ಷೆ ಇಲ್ಲಪ್ಪ, ನನಗೆ ಯಾವ ಆಸೆಯೂ ಇಲ್ಲ. ನನ್ನ ಲೋಕನೇ ಆನಂದಕರವಾದ ಲೋಕ ಅದು. ನಾವೆಲ್ಲ ಹೇಳಲ್ವೇ, ಆನಂದೋ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮ, ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಿ. ಭೀಷ್ಮಾಚಾರ್ಯ ಹೇಳ್ತಾರೆ, ಹೇ ಧರ್ಮರಾಯ, ಪೂರ್ಣ ಆನಂದ ಕೊಡೋನು ಇವನೇ ಅಪ್ಪ, ಇನ್ಯಾರಿಗೂ ಆನಂದ ಕೊಡೋ ಯೋಗ್ಯತೆ ಇಲ್ಲ. ಏನು ಕೊಡ್ತಾರೆ ಪಾಪ, ಅವರೇ ದುಃಖದಲ್ಲಿ ಮುಳುಗಿ ಹೋಗಿದ್ದಾರೆ, ನಮಗೇನು ಆನಂದ ಕೊಡ್ತಾರೆ ಅಲ್ವಾ? ನಿಜವಾಗ್ಲೂ ಆನಂದ ಕೊಡೋನು ಅಂದರೆ ಭಗವಂತ ಒಬ್ಬನೇ, ರಕ್ಷಣೆ ಮಾಡೋದು ಅವನೊಬ್ಬನೇ. ಅದಕ್ಕೆ ಸಖ್ಯ ಬೆಳೆಸಬೇಕು. ಅದನ್ನು ಕೃಷ್ಣನೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ. ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರಥ ನಿತ್ಯಯುಕ್ತಸ್ಯ ಯೋಗಿನಃ. ಯಾರು ನನಗೆ ನಿತ್ಯ ಸ್ಮರಣೆ ಮಾಡ್ತಿರ್ತಾರೋ ಅವ್ರನ್ನ ಕಂಡ್ರೆ ನನಗೆ ತುಂಬ ಪ್ರೀತಿಪ, ಸುಲಭವಾಗಿ ಸಿಕ್ಬಿಡ್ತೀನಿ ಅವರಿಗೆ. ನನಗೋಸ್ಕರ ಘೋರ ತಪಸ್ಸು ಮಾಡಬೇಕು ಅಂತ ಹೇಳಿಲ್ಲ ಕೃಷ್ಣ, ನನಗೋಸ್ಕರ ಇರೋದೆಲ್ಲ ದಾನ ಮಾಡಬೇಕು ಅಂತ ಹೇಳಿಲ್ಲ, ನನಗೋಸ್ಕರ ಎಲ್ಲ ಶಾಸ್ತ್ರ ಅಧ್ಯಯನ ಮಾಡಬೇಕು ಅಂತಲೂ ಹೇಳಿಲ್ಲ, ನನಗೋಸ್ಕರ ಇರೋ ತೀರ್ಥಕ್ಷೇತ್ರ ಎಲ್ಲ ತಿರ್ಕೊಂಡು ಬರಬೇಕು ಅಂತಲೂ ಹೇಳಲಿಲ್ಲ. 8ನೇ ಅಧ್ಯಾಯದ 14ನೇ ಶ್ಲೋಕ ಇದು. ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನ. ಯಾರು ನಿತ್ಯ ನನ್ನ ಸ್ಮರಣೆ ಮಾಡ್ತಿರ್ತಾರೆ. ಒಂದು ದೀಪ ಹಚ್ಚಿ, ವಿಠಲ ನಿನಗಾಗಿ ಒಂದು ದೀಪ ಹಚ್ಚಿದ್ದೀನಪ್ಪ, ಇದು ಬಿಟ್ಟು ನನಗೇನೂ ಗೊತ್ತಿಲ್ಲ, ಯಾವ ಶಾಸ್ತ್ರನೂ ಗೊತ್ತಿಲ್ಲ, ಭಕ್ತಿ ಅಂದ್ರೇನೂ ಗೊತ್ತಿಲ್ಲ, ಏನು ತ್ಯಾಗ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಶ್ಲೋಕನೂ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದು ಒಂದೇ ದೀಪ ಹಚ್ಚಿದ್ದೀನಿ, ಅನುಗ್ರಹ ಮಾಡಪ್ಪ ಅಂತ ಅಷ್ಟೇ ಹಾಕ್ಬಿಟ್ಟು ನೀವು 2 ನಿಮಿಷ ಕೂತ್ಕೊಳ್ಳಿ, ಅನುಗ್ರಹ ಮಾಡಿಬಿಡ್ತಾನೆ. ಅವನಿಗಿಷ್ಟೇ ಬೇಕಾದು. ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ. ಭಗವಂತನ ನೇರ ನುಡಿ ಇದು ಭಗವದ್ಗೀತೆಯಲ್ಲಿ. ಅದನ್ನು ನಾವು ಅಭ್ಯಾಸ ಮಾಡಿಕೊಡು. ನಿತ್ಯ ಅವನ ಸ್ಮರಣೆ ಇರಬೇಕು ನಮಗೆ. ಇಲ್ಲಿ ಯಾರು ಮಾಡ್ತಾರೆ? ಎಲ್ಲ ಅವ್ರವ್ರದೇ ಜೀವನ. ಅವರು ಅವನು ಮರೆತು ಬಿಟ್ಟೇ ಎಷ್ಟೋ ಕಾರ್ಯ ನಡೆದು ಹೋಗುತ್ತೆ ಸಾಮಾನ್ಯವಾಗಿ.
ಅದಕ್ಕೆ ಇಲ್ಲಿ ಪ್ರಹ್ಲಾದರಾಜ ಹೇಳ್ತಾರೆ, ಆ ಒಂದು ನವವಿಧ ಭಕ್ತಿ ಏನಿದೆ ಅದು ಭಗವಂತನ ಸುಲಭವಾಗಿ ನಮಗೆ ಹತ್ತಿರ ಕರ್ಕೊಂಡು ಹೋಗುತ್ತಪ್ಪ ಅಂತ ಹೇಳ್ತಾ ಭಾಗವತಲ್ಲಿ ನನ್ನ ಮಾತು ಹೇಳ್ತಾನೆ ಪ್ರಹ್ಲಾದ. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯುರ್ಧ್ರುವಂ ಅರ್ಥದಂ. ದುರ್ಲಭಂ ಮಾನುಷಂ ಜನ್ಮ ತದಪ್ಯುರ್ಧ್ರುವಂ ಅರ್ಥದಂ. ಮನುಷ್ಯ ಯಾವಾಗ ಭಗವಂತನ ಭಕ್ತಿ ಮಾಡಬೇಕು ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಶುರು ಮಾಡಬೇಕಂತ. ನಾವೆಲ್ಲ ಕೆಲವು ವಯಸ್ಸಾದಮೇಲೆ ಶುರು ಮಾಡಿರ್ತೀವಿ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಶ್ಲೋಕ ಹೇಳೋಣ ಅಂತೇನೋ ಆಸೆ, ಇಡೀ ವಿಷ್ಣು ಸಹಸ್ರನಾಮ ಹೇಳೋಣ ಅಂತ ಆಸೆ, ಆಗೋದೇ ಇಲ್ಲ. ಸೊಂಟ ನೋವು ಬಂದುಬಿಡುತ್ತೆ ಸ್ವಲ್ಪ ಶುರುವಾಗೋಷ್ಟೊತ್ತಿಗೆ. ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ಯೌವಾವಸ್ಥೆಯಲ್ಲಿ ನಮ್ಗೆ ಈ ತಿಳುವಳಿಕೆ ಬಂದಿರಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀನು ತಿಳ್ಕೊಬೇಡಿ, ನೀವು ಎಕ್ಸೆಪ್ಷನ್. ಅದಕ್ಕೆ ನಮ್ಮ ಕಡೆ ಮಾಡಬೇಕು ಅಂತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಆಸೆ. ಅವ್ರೇನಾದ್ರು ಮಲಗಿದ್ರು ಹೇಳೋಕ್ಕೆ ಆಗಲ್ಲ. ಆಮೇಲೆ ಅದಕ್ಕೆ ಸುಮ್ಮನೆ ತಲೆ ಕೈ ಹೀಗಂತಾರೆ, ಒಂದೇ ಕೈ, ಎರಡು ಕೈಯೋ ಅಲ್ಲ, ಎಡಗೈಲಿ ಮೊಬೈಲ್ ಇರುತ್ತೆ, ಸುಮ್ಮನೆ ಹೀಗಂತಾರೆ. ಯಾಕೆ? ಯೌವಾವಸ್ಥೆಯಲ್ಲಿ ಅವ್ರ ಭಕ್ತಿ ಬಂದಿಲ್ಲ. ಈಗ ಆಸೆ ಇದೆ, ನಡೆಯಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಕೌಮಾರ ಆಚರೇತ್ ಪ್ರಾಜ್ಞೋ. ಅದಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿ 8 ವಯಸ್ಸಿಗೆ ಮಕ್ಕಳಿಗೆ ಉಪನಯನ ಅಂತ ಮಾಡ್ತಾರೆ. 8 ವಯಸ್ಸಿಗೆ ಗುರುಕುಲಕ್ಕೆ ಕಳಿಸ್ತಿದ್ರು, ಎಲ್ಲ ಜನಾಂಗದವರು ಕಳಿಸ್ತಿದ್ರು, ಬರೀ ಬ್ರಾಹ್ಮಣರು ಅಂತಲ್ಲ. ಗುರುಕುಲದಲ್ಲಿ ಎಲ್ಲ ಜನಾಂಗದವರು ಇರ್ತಿದ್ರು, ಅಭ್ಯಾಸ ಇರ್ತಿತ್ತು ಅವರಿಗೆ. ಕೌಮಾರಾದ ಆಜ್ಞನೆ ಆಚರೇತ್ ಪ್ರಾಜ್ಞೋ ಧರ್ಮನ್ ಭಾಗವತಾನಿಹ. ಧರ್ಮ ಸೂಕ್ಷ್ಮ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈಗ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಹೆಚ್ಚು ಕಡಿಮೆ ಬೆಂಗಳೂರಲ್ಲಿ ಎಲ್ಲ ಬಡವಣಗಳು ಮಕ್ಕಳು ಇಂಗ್ಲೀಷಲ್ಲಿ ಮಾಡಿದ್ರೆ ನಮ್ಗೆ ಆನಂದವೋ ಆನಂದ. ಮೊನ್ನೆ ಯಾರೋ ಹೇಳ್ತಿದ್ರು, ನಮ್ಮ ಮೊಮ್ಮಗ ಹೇಳ್ರಿ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಬರುತ್ತೆ, ನನ್ನ ಈಡಿಯಟ್ ಅಂತ ಬೈದ್ಬಿಟ್ಟ, ಅದೇ ಖುಷಿ ಅವರಿಗೆ. ಇವನು ಇಂಗ್ಲೀಷಲ್ಲಿ ಬೈದ್ನಾರ ಅದೇ ಖುಷಿ. ಅವರ ಅಜ್ಜ ಹೇಳ್ತಿದ್ದಾರೆ, ನನ್ನ ಈಡಿಯಟ್ ಅಂದ್ಬಿಟ್ಟ ನನ್ನ ಮೊಮ್ಮಗ, ಒಳ್ಳೆ ಚೆನ್ನಾಗಿದೆ ವೊಕ್ಯಾಬ್ಯುಲರಿ ಅವನಿಗೆ. ಇವನು ಬೈದಿದ್ದೆ ಅನ್ನೋದು ಗೊತ್ತಾಗಲಿಲ್ಲ ಇವ್ರಿಗೆ, ಇಂಗ್ಲೀಷಲ್ಲಿ ಬೈದಿದ್ದೆ ಏನೋ ಒಂದು ಸಂತೋಷ ಇದೆ, ಹೆಮ್ಮೆನೇ ಅದು. ಒಂದು ಶ್ಲೋಕ ಕಲಿಸಲ್ಲ ನಾವು. ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾ ಸ್ಮರಣಾತ್ ಭವೇತ್. ಹನುಮಂತನ ಸ್ಮರಣೆ ಮಾಡಿದರೆ ಬುದ್ಧಿ, ಬಲ, ಯಶಸ್ಸು, ಕೀರ್ತಿ, ಮಾತಾಡುವಂಥ ಶಕ್ತಿ, ಆರೋಗ್ಯ ಎಲ್ಲ ಪ್ರಾಪ್ತಿ ಆಗುತ್ತಂತೆ. ನಮ್ಮ ಮಕ್ಳಿಗೆ ಬೇಡವಾ ಅದು? ಎಷ್ಟು ಜನ ಕಲಿಸ್ತೀವಿ ನಾವು? ಕಲಿಸಲ್ಲ, ಬರೀ ಇಂಗ್ಲೀಷು. ನೀವು ಯಾರು ಕಲಿಸಿದ್ರಿ ಅಂತ ತಪ್ಪು ತಿಳ್ಕೊಬೇಡಿ, ಇನ್ನು ಮುಂದೆ ಆದರೂ ಕಲಿಸಿ ಅಷ್ಟೆ. ನಮ್ಮ ಇಂದಿರಾನಗರದಲ್ಲಿ ಒಬ್ಬರು ಸ್ವಾಮಿಗಳು ಬಂದಿದ್ದರು, ಯಾರೊಬ್ಬರು ಯತಿಗಳು, ಸುಮಾರು ವರ್ಷದ ಹಿಂದೆ. ಅವ್ರ ಜೊತೆ ಹೋಗಿದ್ವಿ. ಅವ್ರ ತಾತ ಹೋದ ಹಿರಿಯರು ತಮ್ಮ ಮೊಮ್ಮಗಂಗೆ ಹೇಳ್ತಿದ್ರು, ನೋಡ ರೈಮ್ಸ್ ಬರುತ್ತಲ್ಲ ಹೇಳ, ಗುರುಗಳ ಮುಂದೆ ರೈಮ್ಸು. ನಾನು ಹೇಳಿದೆ, ಗುರುಗಳು ಸನ್ಯಾಸಿ ಅವ್ರ ಮುಂದೆ ರೈಮ್ಸೇ ಹೇಳೋದು, ಯಾವ್ದಾದ್ರು ಶ್ಲೋಕ ಇದ್ದರೆ ಹೇಳಿಸ್ರಿ ಅಂದರೆ, ಇಲ್ಲ ಆಚಾರ್ಯ ಶ್ಲೋಕ ಯಾವುದು ನನಗೂ ಬರೋಲ್ಲ, ನನ್ನ ಮೊಮ್ಮಗನೂ ಮೊದಲೇ ಬರೋಲ್ಲ, ನನಗೂ ಬರೋಲ್ಲ, ಆದರೆ ರೈಮ್ಸ್ ತುಂಬ ಚೆನ್ನಾಗಿ ಹೇಳುತ್ತೆ. ನಾವು ರೈಮ್ಸ್ ಹೇಳ್ಸೋದ? ಇವತ್ತು ಈ ಮಟ್ಟದಲ್ಲಿದ್ದೀವಿ ನಾವು. ಆ ಕ್ರೇಜಿ ಇರಬಾರ್ದು. ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ, ಅದನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆಗಲೇ ಗುರುಗಳ ಅನುಗ್ರಹ ನಮಗಾಗೋದು ನಮ್ಮ ಮೇಲಿದೆ. ಧರ್ಮಾರ್ಥ ಪುರುಷವ್ಯಾಘ್ರ ಋಷಿಕೋಟಿ ಸಸರ್ಜ. ಪರಮೇಶ್ವರ ಪಾರ್ವತಿಗೆ ಹೇಳ್ತಾನೆ, ಧರ್ಮದ ರಕ್ಷಣೆಗೋಸ್ಕರ ಕೋಟಿಗಟ್ಟಲೆ ಋಷಿಗಳನ್ನು ಭಗವಂತ ಸೃಷ್ಟಿ ಮಾಡಿದಾನಂತೆ. ಧರ್ಮಾರ್ಥ ಪುರುಷವ್ಯಾಘ್ರ ಋಷಿಕೋಟಿ ಸಸರ್ಜ. ಕೋಟಿಗಟ್ಟಲೆ ಋಷಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಪಾರ್ವತಿ. ಧರ್ಮಗ್ಲಾನಿ ಆಗಲ್ಲ. ನಿಮಗೊಂದು ಸೀಕ್ರೆಟ್ ಹೇಳಿರ್ತೀನಿ, ಆ ಕೋಟಿ ಋಷಿಗಳಲ್ಲಿ ನೀವು ಕೆಲವರು, ಗೊತ್ತಾಯ್ತಾ, ನೀವು ಅದ್ರಲ್ಲಿ ಸೇರ್ಕೋತೀರ. ಋಷಿಗಳೇ ಅಂದ್ಕೊಳ್ಳಿ. ನಮ್ಮ ಕರ್ತವ್ಯ ಧರ್ಮ ಉಳಿಸ್ಬೇಕು, ಸಂಸ್ಕೃತಿ ಉಳಿಸ್ಬೇಕು, ನಮ್ಮ ಮಟ್ಟಿಗೆ ನಿಂತು ಹೋಗಬಾರ್ದು. ಈಗ ನಡೀತಿದೆ, ಇನ್ನು 50 ವರ್ಷ ಆದಮೇಲೆ ಏನಾಗುತ್ತೆ, ಇನ್ನು 70 ವರ್ಷ ಆದಮೇಲೆ ಅದನ್ನು ಚಿಂತನೆ ಮಾಡಬೇಕು. ಹರಾಜು ಹಾಕ್ಬಿಟ್ರೆ ಅವ್ರಿಗೆಲ್ಲಿ ಧರ್ಮದ ನಂಬಿಕೆನೇ ಬರದೆ ಹೋದ್ರೆ ಗತಿ ಏನು? ಮುಂದಿನ ಪೀಳಿಗೆ ಗತಿ ಏನು? ಈಗಿರೋ ಆಸಕ್ತಿ ಮುಂದುವರಿಬೇಕು. ತುಂಬ ಧರ್ಮದ ಗ್ಲಾನಿ ಆಗಕ್ಕೆ ಬಿಡಬಾರ್ದು. ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಇಬ್ಬರು ಕೇಳಿದರೆ ಪಕ್ಕದ ಮನೇಲಿರೋ ಮಕ್ಕಳಿಗಾರು ಹೇಳ್ಕೊಡಿ, ಶ್ಲೋಕ ಹೇಳ್ಕೊಡಿ, ಭಜನೆ ಹೇಳ್ಕೊಡಿ. ಆ ಸಂಸ್ಕೃತಿ ಕಿಂಚಿತ್ತು ನಮಗೆ ಗೊತ್ತಿರೋ ವಿದ್ಯೆಯನ್ನು ಕಿಂಚಿತ್ತು ಸಮರ್ಪಣೆ ಮಾಡಬೇಕು.